ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ನಿಮ್ಮ ಸ್ಕ್ರೀನಲ್ಲಿ ಈ ಮಾಹಿತಿ ಇರುತ್ತೆ. ಯಾರಿಗೆಲ್ಲ ANM ನರ್ಸಿಂಗ್ ಮಾಡಬೇಕಂತ ಬಯಸಿದ್ದೀರಿ ಅಂಥವರುಗಳಿಗೆ ನಿರ್ದೇಶಕರ ಕಾರ್ಯಾಲಯ ಬೆಂಗಳೂರು ಆರೋಗ್ಯ ಸೌಧ ಬೆಂಗಳೂರು ಇವರ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ, ಮಾಗಡಿ ರಸ್ತೆ, ಬೆಂಗಳೂರು. ಇದು ಬೆಂಗಳೂರಲ್ಲಿರುವಂಥ ಒಂದು ಸಂಸ್ಥೆ ಮತ್ತು ಇದು ಎಲ್ಲ ANM ಕಾಲೇಜುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರುತ್ತೆ ಈ ಒಂದು ಸಂಸ್ಥೆ. ಇವರುಗಳಿಂದ ಒಂದು ಆದೇಶ ಬಂದಿದೆ. ಏನಂತಂದರೆ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಈ ಒಂದು ಪ್ರಕಟಣೆಯು 11ನೇ ತಾರೀಕಿಗೆ ಆದೇಶವನ್ನು ಹೊರಡಿಸಿರುವಂಥದ್ದು. ಇದು ಪತ್ರಿಕಾ ಪ್ರಕಟಣೆಯಾಗಿದೆ. ಇದು ಪತ್ರಿಕೆಯಲ್ಲಿ ಬಂದಿರುವಂಥ ಮಾಹಿತಿ. ಇದ್ರ ಬಗ್ಗೆ ಓದಿ ಮಾಹಿತಿಯನ್ನು ಕೊಡ್ತೀನಿ. ಯಾರೆಲ್ಲ ಅಭ್ಯರ್ಥಿಗಳು ANM ಮಾಡಬೇಕಂತ ಇದ್ದೀರಿ ಅಂಥವರುಗಳು ಈ ಒಂದು ವಿಡಿಯೋಗಳನ್ನು ನೋಡ್ಬೋದು. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ವ್ಯಾಪ್ತಿಯಲ್ಲಿನ 20 ಜಿಲ್ಲೆಗಳಾದ ಬಳ್ಳಾರಿ, ಬೆಳಗಾವಿ, ವಿಜಯಪುರ, ಚಿತ್ರದುರ್ಗ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಕೋಲಾರ, ಮಡಿಕೇರಿ, ಮೈಸೂರು, ಮಂಗಳೂರು, ರಾಯಚೂರು, ಶಿವಮೊಗ್ಗ, ತುಮಕೂರು, ಕಲಬುರಗಿ, ರಾಮನಗರ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ, ಚಿಕ್ಕಬಳ್ಳಾಪುರ ಇಷ್ಟೇ ಈ ಒಂದು ಜಿಲ್ಲೆಗಳಲ್ಲಿ ANM ತರಬೇತಿ ಕೇಂದ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಅಂತಂದರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಅಂತ ಕೂಡ ಕರಿತೀವಿ ಅವ್ರಿಗೆ ನಾವು. ಈ ಒಂದು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡಿ, ಅರ್ಜಿಯನ್ನು ಮಾಡಿದಾರಂತೆ. ನೀವೇನು ಮಾಡಬೇಕಂತಂದರೆ ಎಲ್ಲಿ ಹೋಗಬೇಕು ಅದನ್ನು ಹೇಳ್ತೀನಿ. ತರಬೇತಿಗೆ ಸೇರ ಬಯಸುವ ಅಭ್ಯರ್ಥಿಗಳು ಆಯಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಂದರೆ DHO ಅಂತ ಆಫೀಸ್ ಅಂತ ಇರುತ್ತೆ, DHO ಅಂತ ಕೂಡ ಇರುತ್ತೆ, ಅಥವಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಲ್ಲಿ ನೀವು ಏನು ಮಾಡಬೇಕು, ಹೋಗಿ ತಗೋಬೋದು. ಅಥವಾ ಇನ್ನೊಂದಿದೆ, ಯಾವುದಂದರೆ ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಂಶುಪಾಲರು. ನೋಡಿ, ಜಿಲ್ಲಾ ತರಬೇತಿ ಕೇಂದ್ರ ಅಂತ ಕೂಡ ಇರುತ್ತೆ, ಅಥವಾ DHO ಆಫೀಸ್ ಅಂತ ಇರುತ್ತೆ. ಮತ್ತು ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಕಡೆ ಹೋಗಬಾರ್ದು. ಬೇರೆ ಅಂದರೆ ಅಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ಗಳಿಗೆ ಹೋಗೋದು, ಕಿಮ್ಸಿಗೆ ಹೋಗೋದು, ಇಲ್ಲ, ರಾಂಗ್. ಎಲ್ಲಿ ಹೋಗ್ಬೇಕಂತಂದರೆ DHO ಆಫೀಸಿಗೆ ಹೋಗಬೇಕು. ಇಲ್ಲಾಂದರೆ ನೀವು ಜಿಲ್ಲಾ ತರಬೇತಿ ಕೇಂದ್ರಗಳ ಪ್ರಾಂಶುಪಾಲರ ಹತ್ರ ಹೋಗಿ ಸರ್ಕಾರಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರ ತರಬೇತಿ ಕೇಂದ್ರ ಇವರನ್ನು ಸಂಪರ್ಕಿಸಬಹುದು. ಅಂದರೆ ಇಲ್ಲಿ ಅಡ್ರೆಸ್ ಕೊಟ್ಟು ಹೇಳ್ತಾ ಇದ್ದಾರೆ ಅವರು. ಏನಂದರೆ ಸರ್ಕಾರಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರ ತರಬೇತಿ ಕೇಂದ್ರ ಇವರನ್ನು ಸಂಪರ್ಕಿಸಬಹುದು. ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ವೆರಿ ಇಂಪಾರ್ಟೆಂಟ್ ಇದೆ. ಅರ್ಜಿ ಸಲ್ಲಿಸಲಿಕ್ಕೆ ಇದೇ ತಿಂಗಳು 30 ಕೊನೆ ದಿನಾಂಕ. ಅಂದರೆ ನಿಮ್ಮ ಹತ್ರ ಇನ್ನೂ ಜಸ್ಟ್ಗೆ ಇವತ್ತಿನ ಲೆಕ್ಕ ತೊಗೊಂಡ್ರೆ 15 ದಿನ ಮಾತ್ರ ಇರೋದು. 5:30 ಒಳಗಡೆ ನೀವು ಒಳಗಡೆ ಹೋಗಬೇಕಾಗತ್ತೆ. ಅಂದರೆ 30 ತಾರೀಕು 5:30 ಒಳಗಡೆ ಹೋಗಿ ನೀವು ದ್ವಿಪ್ರತಿಗಳನ್ನು ಭರ್ತಿ ಮಾಡಿ. ಅಂದರೆ 2 ಫಾರ್ಮ್ ಕೊಡ್ತಾರೆ ನಿಮಗೆ. 2 ಫಾರ್ಮ್ ಕೊಡ್ತಾರೆ. ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರೋದಿಲ್ಲ. 2 ಫಾರ್ಮ್ ಇರುತ್ತೆ. ಆ 2 ಫಾರ್ಮ್ಗಳನ್ನು ಫಿಲ್ ಮಾಡಿ 30ನೇ ತಾರೀಕಿನ ಒಳಗಡೆ ಹೋಗಿ ಕೊಡಬೇಕು. ಎಲ್ಲಿ ಕೊಡಬೇಕು? ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿಯಲ್ಲಿ ಸಲ್ಲಿಸಬೇಕು. ಅಂದರೆ DHO ಆಫೀಸ್ ಹೋಗಿ ಸಲ್ಲಿಸಬೇಕು. ನೋಡಿ, ಇದು ಆನ್ಲೈನ್ ಇರೋದಿಲ್ಲ. ನೀವು ಯಾವ ಜಿಲ್ಲೆಯಲ್ಲಿ ಬೇಕೋ ಆ ಜಿಲ್ಲೆಗೆ ಮಾತ್ರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹೀಗಾಗಿ ಹೆಚ್ಚಿನ ಮಾಹಿತಿಗೆ ನೀವೇನು ಮಾಡ್ಬೋದು, hfw.com ಕರ್ನಾಟಕ ಈ ವೆಬ್ಸೈಟಲ್ಲಿ ಹೋಗಿ ನೀವು ಇತ್ತೀಚಿನ ಲೇಟೆಸ್ಟ್ ಸುದ್ದಿಗಳನ್ನು ಸುದ್ದಿ ನೋಡ್ಬೋದಷ್ಟೇ. ಆದರೆ ಹೆಚ್ಚಿನ ಮಾಹಿತಿಗೆ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಜಿಲ್ಲೆಗೆ ಹೋಗ್ರಿ, ಈಸಿ ಇರುತ್ತೆ. ಇಲ್ಲಿ ಇವೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಓಕೆ, ಪರವಾಗಿಲ್ಲ. ಆದರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ DHO ಆಫೀಸು ಅಥವಾ ಕಿರಿಯ ಆರೋಗ್ಯ ಮಹಿಳಾ ಸಹಾಯಕರ ಒಂದು ಕೇಂದ್ರಗಳಿಗೆ ಇವತ್ತೇ ಹೋಗಿ ನೀವು ಅರ್ಜಿಗಳನ್ನು ಪಡ್ಕೊಂಡು ನಿಮ್ಮ ಜಿಲ್ಲೆ ಯಾವುದಿರುತ್ತೋ ಆ ಜಿಲ್ಲೆ DHO ಆಫೀಸ್ ಹೋಗಿ ಫಾರ್ಮನ್ನು ತೊಗೊಂಡು ಫಿಲ್ ಮಾಡಿ 2 ಪ್ರತಿಗಳನ್ನು ಕೊಡಬೇಕು. ನೀವು ಅನ್ಕೋಬೋದು, ಸರ್ ನಾನು ಬೆಳಗಾವಿಯವರು, ನಾವು ಧಾರವಾಡದಲ್ಲಿ ಅಪ್ಲೈ ಮಾಡ್ಬೋದು, ಆದರೆ ಇಲ್ಲೇ ಬಂದು ಮಾಡಬೇಕಾಗತ್ತೆ. ಓಕೆ, ಆಮೇಲೆ ಧಾರವಾಡದವರು ಬೆಳಗಾವಿ ಹೋಗಿ ಅಪ್ಲೈ ಮಾಡ್ಕೋಬೋದು. ಆದರೂ ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರೋದಿಲ್ಲ. ಹೋಪ್ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ. ಬಡ ವಿದ್ಯಾರ್ಥಿ ಇರುವಂಥ ಅಭ್ಯರ್ಥಿಗಳಿಗೆ ಕೂಡ ಇದರಿಂದ ತಲುಪಿಸಿ. ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೂಡ ಮಾಡ್ಕೊಳ್ಳಿ.